ದಿನಕ್ಕೊಂದು ಕಂಟೆಂಟ್‌ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ, ಮೊದಲಿಗೆ ಆರ್-ಸಿ-ಬಿ ತಂಡ ಆಲ್ಮೋಸ್ಟ್ 2 ವರ್ಷ ಆದ್ಮೇಲೆ IPLನ ಒಂದು ಸೀಸನ್‌ನಲ್ಲಿ ಅಂದ್ರೆ 2024 ಆದ್ಮೇಲೆ 2026 ಅಲ್ಲಿ ಸತತ 2 ಸೋಲುಗಳನ್ನ ಕಂಡಿದೆ ಅಂತ ಹೇಳ್ಬೋದು. 2024 ಅಲ್ಲಿ ಒಂದು ಹಂತದಲ್ಲಿ ಮೊದಲ 8 ಪಂದ್ಯಗಳಿಗೆ ನಾವು ಕೇವಲ 1 ಜಯವನ್ನ ಮಾತ್ರ ಕಂಡಿರ್ತೀವಿ. ಅದಾದ್ಮೇಲೆ ಆಡಿದಂತಹ 6 ಪಂದ್ಯಗಳಲ್ಲೂ ನಾವು 6 ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ ಹಂತನ ರೀಚ್ ಮಾಡಿರ್ತೀವಿ. ಅದಾದ್ಮೇಲೆ ಈಗ ಈವನ್ 2025 ನಾವು ಚಾಂಪಿಯನ್ ಆದಂತಹ ವರ್ಷದಲ್ಲೂ ಕೂಡ ಆರ್-ಸಿ-ಬಿ ತಂಡ ಸತತ 2 ಪಂದ್ಯಗಳನ್ನ ಸೋತ ಒಂದು ಉದಾಹರಣೆ ಇಲ್ಲ. ಸೊ ಈ ಮೂಲಕ ಆರ್-ಸಿ-ಬಿ ತಂಡಕ್ಕೆ ಈ ಒಂದು IPLನಲ್ಲಿ ಯಾವ ಒಂದು ಪ್ಲಸ್ ಆಗ್ತಾ ಇದೆ, ಒಂದ್ ಕಡೆ ಮೈನಸ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಆರ್-ಸಿ-ಬಿ ತಂಡ ಸತತ 2 ಪಂದ್ಯಗಳನ್ನೇನೋ ಸೋತಿದೆ. ಸೊ ಆ ಮೂಲಕ ಪಾಯಿಂಟ್ಸ್ ಟೇಬಲ್‌ನಲ್ಲಿ 4ನೇ ಪ್ಲೇಸಲ್ಲಿದೆ. ಸೊ ಆರ್-ಸಿ-ಬಿ ತಂಡ ಇಲ್ಲಿಂದ ಟಾಪ್ 2ಗೆ ಫಿನಿಶ್ ಮಾಡಬೇಕು ಅಂತಂದ್ರೆ ಯಾವೆಲ್ಲ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಆರ್-ಸಿ-ಬಿ ತಂಡಕ್ಕೆ ಒಂದಿಷ್ಟು ವರದಾನ ಆಗ್ಬೋದಾ ಅಥವಾ ಏನಾಗ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಆರ್-ಸಿ-ಬಿ ತಂಡ ಸತತ 2 ಪಂದ್ಯಗಳನ್ನ ಸೋತಿರೋದ್ರಿಂದ ಸ್ವಲ್ಪ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿದೆ, ಮತ್ತೊಂದಷ್ಟು ತಲೆನೋವು ಬಂದಿದೆ ಅಂತ ಕೂಡ ಹೇಳ್ಬೋದು. ಸೊ ಈ ಮೂಲಕ ಆರ್-ಸಿ-ಬಿ ತಂಡ ಇಲ್ಲಿಂದ ಯಾವೆಲ್ಲ ಒಂದು ಎಕ್ಸ್ಪೆರಿಮೆಂಟ್ಸ್‌ನ ಮಾಡ್ತಾ ಹೋಗ್ತಾರೆ ಅಂತ ನೋಡ್ಕೋಬಹುದು. ಅಥವಾ ಆರ್-ಸಿ-ಬಿ ಮ್ಯಾನೇಜ್ಮೆಂಟ್ ತಂಡ ನಾನು ಮಾಡ್ತಾ ಇರೋಂತಹ ವಿಡಿಯೋನ ನೋಡಿ ಅದೇ ಪ್ಲೇಯರ್ಸ್‌ಗೆ ಅವರು ಅವಕಾಶ ಕೊಡ್ತಾರೆ ಅಂತಲ್ಲ, ಅಥವಾ ನಾನು ಹೇಳೋ ಪ್ಲೇಯರ್ಸ್‌ಗೆ ಅವರು ಅವಕಾಶ ಕೊಡ್ಲಿ ಅಂತ ಅಲ್ಲ. ಸೊ ನನಗನ್ಸಿದ್ದನ್ನ ಅಥವಾ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಮೂಲಕ ನನ್ನ ಒಂದು ಅನಾಲಿಸಿಸ್ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ, ನಮಗೆ ಈ ಸೀಸನಲ್ಲಿ ಒಂದು 3 ಇಂದ 4 ಪ್ಲೇಯರ್ಸ್ ಕಡೆಯಿಂದ ನಮಗೆ ಒಂದು ಸ್ವಲ್ಪ ತಲೆನೋವು ಆಗ್ತಾ ಇದೆ. ಒಂದಿಬ್ರು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಜೇಕಬ್ ಬೆಥೆಲ್ ಅವರು. ಫಿಲ್ ಸಾಲ್ಟ್ ಅವರ ಬದಲಿಯಾಗಿ ಈ ಪ್ಲೇಯರ್ನ ನಾವು ಆಡಿಸ್ತಾ ಇದೀವಿ. 4 ಪಂದ್ಯಗಳಿಂದ ಇವ್ರನ್ನ ಆಡಿಸ್ತಿದ್ರು ಕೂಡ ನಮಗೆ ಇವ್ರ ಕಡೆಯಿಂದ ಹೇಳ್ಕೊಳ್ಳೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಇದಾದ್ಮೇಲೆ ನಮಗೆ ಮಿಡಲ್ ಆರ್ಡರ್ ಅಂತ ಬಂದಾಗ ಜಿತೇಶ್ ಶರ್ಮಾ ಅವರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಅವರನ್ನ ಕೂಡ ಅವ್ರ ಕಡೆಯಿಂದ ಕೂಡ ಈ ಒಂದು IPL ಸೀಸನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಒಂದು ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಸೊ ನಮ್ಗೆ ಇದೊಂದು 2ನೇ ತಲೆನೋವಾಗಿದ್ರೆ, ಮತ್ತೊಂದು ಕಡೆಯಿಂದ ರೊಮಾರಿಯೋ ಶೆಫರ್ಡ್ ಅವ್ರ ಕಡೆಯಿಂದ ಕೂಡ ನಮ್ಗೆ ಹೇಳ್ಕೊಳ್ಳೋಂತ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಕೂಡ ಬರ್ತಾ ಇಲ್ಲ. ಬೌಲಿಂಗ್ ಅಂತ ಕೊಟ್ರೆ ಅವ್ರಿಗೆ 1 ಓವರ್ಗೆ 20 ರನ್ಗಿನ ಜಾಸ್ತಿ ಕೊಡ್ತಾ ಇದ್ದಾರೆ. ಮತ್ತೆ ಲಾಸ್ಟ್ ಪಂದ್ಯದಲ್ಲಿ ಅಷ್ಟೇ ಅನ್ಸುತ್ತೆ 16 ರನ್ಗಳನ್ನ ಅಷ್ಟೇ ಬಿಟ್ಕೊಟ್ಟಿದ್ದವರು. ಅದಕ್ಕಿಂತ ಮುಂಚೆ ಹಾಕಿದ್ದು ಓವರ್ಸ್ ಅಲ್ಲೆಲ್ಲ ಕೂಡ ಅಥವಾ ಮುಂಚಿನ ಒಂದು ಪಂದ್ಯಗಳಲ್ಲೂ ಕೂಡ ಅವ್ರ ಕಡೆಯಿಂದ ಆಲ್ಮೋಸ್ಟ್ ಒಂದು 20+ ಅದಕ್ಕಿಂತ ಜಾಸ್ತಿ ರನ್ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಕೂಡ ಈ ಒಂದು ಪಂದ್ಯದಿಂದ ಡ್ರಾಪ್ ಮಾಡ್ಬೇಕಾ ಅಥವಾ ಈ ಒಂದು ಐ ಥಿಂಕ್ ಇಟ್ಸ್ ಟೈಮ್ ಟು ಮೂವ್ ಆನ್ ಅಂತ ಆರ್-ಸಿ-ಬಿ ತಂಡಕ್ಕೆ ಏನಾದ್ರೂ ತಲೆಯಲ್ಲಿ ಬಂದ್ರೆ ಇವ್ರ ಕಡೆ ಕೂಡ ನೋಡ್ತಾರೆ, ಇವ್ರನ್ನ ಆಡಿಸ್ಬೇಕಾ ಅಥವಾ ಉಳಿಸ್ಕೋಬೇಕಾ ತಂಡದಲ್ಲಿ ಅಂತ. ಸೊ ಇದಾದ್ಮೇಲೆ 4ನೇ ಪ್ಲೇಯರ್ ಬಂದು ರಸಿಕ್ ಸಲಮ್ದಾರ್. ಹೌದು, ನನ್ನ ಒಂದು ಪರ್ಸನಲ್ ಒಪಿನಿಯನ್ ಇದ್ರ ಬಗ್ಗೆ ಆರ್-ಸಿ-ಬಿ ತಂಡ ಸ್ವಲ್ಪ ತಲೆ ಕೆಡ್ಸ್ಕೋಬೇಕಾಗತ್ತೆ ಇದೆ ಈ ಒಂದು ಪ್ಲೇಯರ್ ಬಗ್ಗೆ ಕೂಡ. ಯಾಕಂದ್ರೆ ಇವರು ಕೂಡ ಒಂದು ಈ ಸೀಸನ್ ಅಲ್ಲಿ ಸ್ವಲ್ಪ ಅವರೇಜ್ ಆಗಿ ಬೌಲಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಲಕ್ನೋ ತಂಡದ ವಿರುದ್ಧ ಒಂದು 4 ವಿಕೆಟ್ ಅನ್ನ ಕೂಡ ಪಡಿತಾರೆ ಇವರು. ಸೊ ರಸಿಕ್ ಸಲಮ್ದಾರ್ ಅವ್ರ ಕಡೆ ಕೂಡ ಆರ್-ಸಿ-ಬಿ ತಂಡ ನೋಡ್ಬೇಕಾಗತ್ತೆ, ಇವರನ್ನ ಕೂಡ ಆಡಿಸ್ಬೇಕಾ ಅಥವಾ ಇವರನ್ನ ತಂಡದಿಂದ ಹೊರಗಿಡಬೇಕಾ ಅಂತ. ಸೊ ಇವರಿಗೆ ಜೇಕಬ್ ಬೆಥೆಲ್ ಅವರು, ಮತ್ತೆ ಜಿತೇಶ್ ಶರ್ಮಾ ಅವರು, ಮತ್ತೆ ರೊಮಾರಿಯೋ ಶೆಫರ್ಡ್ ಅವರು, ಅದಾದ್ಮೇಲೆ ರಸಿಕ್ ಸಲಮ್ದಾರ್ ಅವರು, ಇವರ 4 ಪ್ಲೇಯರ್ಸ್ಗೆ ಆರ್-ಸಿ-ಬಿ ತಂಡ ಬೇರೆ ಯಾರನ್ನೆಲ್ಲ ಒಳಗಡೆ ಆಡಿಸ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಆರ್-ಸಿ-ಬಿ ತಂಡ ನಮ್ಗೆ ಈಗ ಈ ಸೀಸನ್ ಅಲ್ಲಿ ಫಿಲ್ ಸಾಲ್ಟ್ ಅವರ ಒಂದು ಇಂಜುರಿ ಕನ್ಸರ್ನ್ ಇರೋದ್ರಿಂದ ನಾವು ಜೇಕಬ್ ಬೆಥೆಲ್ ಅವರನ್ನ ಓಪನಿಂಗ್ ಪ್ಲೇಸ್ ಅಲ್ಲಿ ಆಡಿಸ್ತಾ ಇದ್ದೀವಿ. ಸೊ ಅವ್ರ ಕಡೆಯಿಂದ ಯಾವುದೇ ರೀತಿಲೂ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಂದಾಗ ನಾವು ಕೂಡ ಅವ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ, ಅವರನ್ನ ಆಡಿಸ್ಬೇಕಾ ಬೇಡವಾ ಅಂತ. ಅವರ ಬದಲಿಗೆ ಜೇಕಬ್ ಅವರ ಬದಲಿಗೆ ಇಂಗ್ಲೆಂಡ್ ತಂಡದ ಮತ್ತೊಬ್ಬ ವಿಕೆಟ್ ಕೀಪರ್ ಹಾಗೂ ಪ್ರಾಪರ್ ಬ್ಯಾಟ್ಸ್ಮನ್ ಅಂತಾನೆ ಕರೆಸ್ಕೊಂಡಿರೋ ಜೋರ್ಡನ್ ಕಾಕ್ಸ್ ಅವರನ್ನ ಕೂಡ ಆರ್-ಸಿ-ಬಿ ತಂಡ ಜೇಕಬ್ ಬೆಥೆಲ್ ಅವರ ಒಂದು ಪ್ಲೇಸಲ್ಲಿ ಆಡಿಸ್ಬೋದು. ಸೊ ಅದಾದ್ಮೇಲೆ ಈಗ ಜಿತೇಶ್ ಶರ್ಮಾ ಅವರ ಒಂದು ಪ್ಲೇಸಲ್ಲಿ ಕೂಡ ವೆಂಕಟೇಶ್ ಅವ್ರನ್ನ ಕೂಡ ಒಳಗಡೆ ಆಡಿಸ್ಬೋದು. ಸೊ ಯಾಕಂದ್ರೆ ಈಗ ಜಿತೇಶ್ ಶರ್ಮಾ ಅವರನ್ನ ನಾವು ಒಂದು ಕನ್ಸರ್ನ್ ಆಡಿಸ್ತಾ ಇದೀವಿ. ಮಿಡ್ಲ್ ಆರ್ಡರ್ ಅಲ್ಲಿ ಈಗ ಜಿತೇಶ್ ಶರ್ಮಾ ಅವರು ಚೆನ್ನಾಗಿ ಆಡ್ತಾರೆ ಅಂತ ಒಂದು ಕನ್ಸರ್ನ್ ಬಿಟ್ರೆ, ಅವ್ರ ಕಡೆಯಿಂದ ಒಂದು ವಿಕೆಟ್ ಕೀಪಿಂಗ್ ಎಬಿಲಿಟಿ ಅವ್ರ ಕಡೆಯಿಂದ ಕೂಡ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವ್ರನ್ನ ಕೂಡ ಒಂದು ಸ್ವಲ್ಪ, ಯಾಕಂದ್ರೆ ಅವ್ರನ್ನೂ ಕೂಡ ಒಂದು ಡ್ರಾಪ್ ಮಾಡ್ಬಿಡ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೊಂದು ಕಡೆಯಿಂದ ಅವ್ರನ್ನ ಡ್ರಾಪ್ ಮಾಡೋಕ್ಕೂ ಆಗಲ್ಲ. ಏನಕ್ಕಂದ್ರೆ ಆರ್-ಸಿ-ಬಿ ತಂಡದಲ್ಲಿ ಇರೋ ಏಕೈಕ ಇಂಡಿಯನ್ ವಿಕೆಟ್ ಕೀಪರ್ ಅಂದ್ರೆ ಅದು ಜಿತೇಶ್ ಶರ್ಮಾ ಅವ್ರು ಮಾತ್ರ. ಸೊ ಈ ಮೂಲಕ ಇವಾಗ ಸಡನ್ ಆಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕರ್ಕೊಬಂದು ಜಿತೇಶ್ ಶರ್ಮಾ ಅವ್ರ ಪ್ಲೇಸಲ್ಲಿ ಏನೋ ಆಡಿಸ್ಬೋದು, ಇಲ್ಲ ಅಂತಲ್ಲ. ಬಟ್ ಅವ್ರ ಕಡೆ ಕೂಡ ಒಂದು ಸ್ವಲ್ಪ ಕನ್ಸರ್ನ್ ಇರುತ್ತೆ, ಇವ್ರನ್ನೇ ಆಡಿಸ್ಬೇಕಾ ಅಥವಾ ಬೇರೆಯವ್ರನ್ನ ಆಡಿಸ್ಬೇಕಾ ಅಂತ. ಈಗ ಜೋರ್ಡನ್ ಕಾಕ್ಸ್ ಅವ್ರ ಕಡೆಯಿಂದ ಒಂದು ಇನ್ನಿಂಗ್ಸ್ ಏನಾದ್ರು ಬಂದ್ರೆ ಐ ಥಿಂಕ್ ಅಕಸ್ಮಾತ್ ಅವ್ರ ಕಡೆ ಏನಾದ್ರು
ಇವತ್ತು RCB ತಂಡ ಜೋರ್ಡನ್ ಕಾಕ್ಸ್ ಅವರನ್ನ ಆಡಿಸಿದ್ರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಟ್ಲೀಸ್ಟ್ RCB ತಂಡ ಯೋಚನೆ ಮಾಡ್ತಾರೆ ಜಿತೇಶ್ ಶರ್ಮಾ ಅವ್ರನ್ನ ಆಡ್ಸೋದಾ ಅಥವಾ ಇವರನ್ನೇ ಕಂಟಿನ್ಯೂ ಮಾಡೋದಾ ಅಂತ ಯೋಚನೆ ಮಾಡ್ತಾರೆ. ಸೊ ಇದಾದ್ಮೇಲೆ ರೊಮಾರಿಯೋ ಶೆಫರ್ಡ್ ಅವರ ಕಡೆಗೂ ಕೂಡ RCB ತಂಡ ನೋಡ್ಬೇಕಾಗತ್ತೆ. ಅವ್ರ ಕಡೆಯಿಂದ ಕೂಡ ಹೇಳ್ಕೊಳ್ಳೋ ರೀತಿಲಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಆಲ್ಮೋಸ್ಟ್ 1 ಓವರ್ಗೆ 20 ರನ್ಗಿನ್ನ ಜಾಸ್ತಿನೇ ಅವ್ರ ಕಡೆಯಿಂದ ಕನ್ಸಿಡರ್ ಆಗ್ತಾ ಇದೆ. ಸೊ ಅದು ಕೂಡ RCB ತಂಡಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ RCB ತಂಡಕ್ಕೆ ಇವರ ಒಂದು ಜಾಗಕ್ಕೆ ಜೇಕಬ್ ಡಫಿ ಅವರು ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 3-4 ಪಂದ್ಯಗಳನ್ನ ಆಡಿದ್ದಾರೆ ಅವರು. ಸೊ ಅವ್ರನ್ನ ಕೂಡ ನಾವು ರಿಪ್ಲೇಸ್ ಮಾಡಬಹುದು ಅನ್ಸುತ್ತೆ ರೊಮಾರಿಯೋ ಶೆಫರ್ಡ್ ಅವರ ಜಾಗಕ್ಕೆ. ಸೊ ಇದಾದ್ಮೇಲೆ ನಮ್ಗೆ ರಸಿಕ್ ಸಲಾಮ್ದಾರ್ ಅವರನ್ನ ಕೂಡ ತಂಡದಿಂದ ಹೊರಗಡೆ ಇಟ್ಬಿಟ್ಟು ನಮ್ಗೆ ಮಂಗೇಶ್ ಯಾದವ್ ಅವರನ್ನ ಕೂಡ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ಆಡ್ಸಿದ್ರೆ ಒಂದು ಸೂಕ್ತ ಅಂತ ಅನ್ಸುತ್ತೆ ನನಗೆ. ಸೊ ಈ ಒಂದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಅಥವಾ ನಾನು ಹೇಳೋದನ್ನೇ RCB ತಂಡ ಮಾಡ್ತಾರೆ ಅಂತಲ್ಲ, ಅಥವಾ ಹೇಳಕ್ಕಾಗಲ್ಲ. RCB ತಂಡ ಕಳೆದ ಒಂದು 2 ಪಂದ್ಯಗಳಿಂದ ಸೋತಿರೋ ಒಂದು ತಂಡವನ್ನೇ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ರು ಹೇಳಕ್ಕಾಗಲ್ಲ. ಏನಕ್ಕಂದ್ರೆ ನಮ್ಮ ತಂಡದ ಮ್ಯಾನೇಜ್ಮೆಂಟ್ ಮೇಲೆ ನಮ್ಗೆ ಆ ರೇಂಜ್ಗೆ ಒಂದು ಭರವಸೆ ಇದೆ. ಏನಕ್ಕಂದ್ರೆ ನೋಡ್ಕೊಂಡೇ ಬಂದಿದ್ದೀವಿ ಸುಮಾರಷ್ಟು ವರ್ಷಗಳಿಂದ ಕೂಡ. ನಾವು ಅನ್ಕೊಳ್ಳೋದೇ ಒಂದು, ಅವ್ರು ಮಾಡೋದೇ ಒಂದು ಅನ್ನೋ ಹಾಗೆ. ಸೊ ನೋಡೋಣ ಏನೆಲ್ಲ ಮಾಡ್ತಾ ಹೋಗ್ತಾರೆ ಅಂತ. ಸೊ ಈ ಮೂಲಕ RCB ತಂಡಕ್ಕೆ ಪ್ರಾಪರ್ 7 ಜನ ಬ್ಯಾಟ್ಸ್ಮನ್ಸು ಸಿಕ್ದಂಗೆ ಆಗುತ್ತೆ, ಪ್ರಾಪರ್ 5 ಜನ ಬೌಲರ್ಸು ಸಿಕ್ದಂಗೆ ಆಗುತ್ತೆ, 5ರಿಂದ 6 ಬೌಲಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಜೋರ್ಡನ್ ಕಾಕ್ಸ್ ಅವರು ಅಕಸ್ಮಾತ್ ಇವರೇನಾದ್ರು ಆಡ್ಸಿದ್ರೆ ಇವತ್ತು, ಇಲ್ಲಾಂದ್ರೆ ಬೆತೆಲ್ ಅವರೇ ಬರ್ತಾರೆ ಅಂತ ಅನ್ಸುತ್ತೆ, ಹೇಳಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅವರು ಮತ್ತೆ ಜೇಕಬ್ ಬೆತೆಲ್ ಅಥವಾ ಜೋರ್ಡನ್ ಕಾಕ್ಸ್ ಇವರಾದ್ಮೇಲೆ ಪಡಿಕಲ್ ಮತ್ತೆ ಪಟಿದಾರ್ ಇವರು ಒಂದು 1 ಡೌನ್ ಅಥವಾ 4 ಡೌನ್ ಬ್ಯಾಟ್ಸ್ಮನ್ಸ್ ಆಗಿರ್ತಾರೆ. ಸೊ ಅದಾದ್ಮೇಲೆ 5ನೇ ಪ್ಲೇಸ್ ಅಲ್ಲಿ ಜಿತೇಶ್ ಶರ್ಮಾ ಅವರನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಮಾಡಿಲ್ಲ ಅಂದಾಗ ವೆಂಕಟೇಶ್ ಅಯ್ಯರ್ ಅವರೇನಾದ್ರು ಒಳಗಡೆ ಬಂದ್ರೆ ಅವರನ್ನ ಕೂಡ 5ನೇ ಪ್ಲೇಸ್ ಅಲ್ಲಿ ಆಡುವಂತಹ ಒಂದು ಅವಕಾಶ ಕೂಡ RCB ತಂಡದ ಮುಂದಿರುತ್ತೆ. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. 6ನೇ ಪ್ಲೇಸ್ ಅಲ್ಲಿ ಟಿಮ್ ಡೇವಿಡ್ ಅವರೇ ಬರ್ತಾರೆ. 7ನೇ ಪ್ಲೇಸ್ ಅಲ್ಲಿ ಈಗ ಅಕಸ್ಮಾತ್ ಏನಾದ್ರು ಇವತ್ತಿನ ಪಂದ್ಯದಲ್ಲಿ ರೊಮಾರಿಯೋ ಶೆಫರ್ಡ್ ಅವರನ್ನ ಕೈ ಬಿಟ್ಟು ಜೇಕಬ್ ಡಫಿ ಅವರಿಗೆ ಸ್ಥಾನ ಕಲ್ಪಿಸಿದ್ರೆ ಈಗ ನಮ್ಗೆ ನೆಕ್ಸ್ಟ್ ನಮ್ಗೆ ನೆಕ್ಸ್ಟ್ ಬ್ಯಾಟಿಂಗ್ ಆಪ್ಷನ್ ಇರೋದು ಕೃಣಾಲ್ ಪಾಂಡ್ಯ ಅವರಾದ್ಮೇಲೆ ಅದ್ರ ನೆಕ್ಸ್ಟ್ ಮಂಗೇಶ್ ಯಾದವ್ ಅವರು ಅಕಸ್ಮಾತ್ ಏನಾದ್ರು ಆಡ್ಸಿದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. ಇದಿಷ್ಟು ನನ್ನ ಒಂದು ಪ್ಲೇಯಿಂಗ್ 11 ಆಗಿರುತ್ತೆ. ಅಥವಾ ಮೊದಲಿಂದ RCB ತಂಡದ ಪ್ಲೇಯಿಂಗ್ 11 ನೋಡ್ತಾ ಹೋಗೋದಾದ್ರೆ ವಿರಾಟ್ ಕೊಹ್ಲಿ ಅವರು, ಜೋರ್ಡನ್ ಕಾಕ್ಸ್, ಪಡಿಕಲ್, ಪಟಿದಾರ್, ಮತ್ತೆ ಈಗ ವೆಂಕಟೇಶ್ ಅಯ್ಯರ್, ಟಿಮ್ ಡೇವಿಡ್, ಮತ್ತೆ ಕೃಣಾಲ್ ಪಾಂಡ್ಯ, ಅದಾದ್ಮೇಲೆ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್, ಮಂಗೇಶ್ ಯಾದವ್, ಸುಯೇಶ್ ಶರ್ಮಾ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೇಕಾದ್ರೂ ಆಡ್ಸ್ಕೋಬಹುದು, ಇಲ್ಲಾಂದ್ರೆ ಜೇಕಬ್ ಡಫಿ ಅವರನ್ನ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಸ್ಕೋಬಹುದು. ಸೊ ನೋಡೋಣ RCB ಮ್ಯಾನೇಜ್ಮೆಂಟ್ ಇವತ್ತು ಯಾವ ರೀತಿಯ ಒಂದು ಪ್ಲೇಯಿಂಗ್ 11 ಅನ್ನ RCB ತಂಡಕ್ಕೆ ಸೆಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇದಾದ್ಮೇಲೆ ಇವತ್ತಿನ RCB ತಂಡಕ್ಕೆ ಗೆಲ್ಲೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಇವತ್ತು RCB ತಂಡ ಏನಾದ್ರು ಗೆದ್ರೆ RCB ತಂಡ ನಂಬರ್ 1 ಪ್ಲೇಸ್ಗೆ ರೀಚ್ ಆಗೇ ಆಗುತ್ತೆ. ಯಾಕಂದ್ರೆ RCB ತಂಡದ ಒಂದು ರನ್ ರೇಟ್ ಇರೋದ್ರಿಂದ RCB ತಂಡಕ್ಕೆ ಈ ಒಂದು ಸೀಸನ್ ಅಲ್ಲಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನೋಡೋಣ ಏನ್ ಮಾಡ್ತಾ ಹೋಗ್ತಾರೆ ಅಂತ. RCB ತಂಡ ಈಗ ಆಲ್ರೆಡಿ 4ನೇ ಪ್ಲೇಸ್ ಅಲ್ಲಿ ಇದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಈಗ ಮೊದಲ 2 ಪ್ಲೇಸ್ಗಳಲ್ಲಿ ಗುಜರಾತ್ ತಂಡ 2ನೇ ಪ್ಲೇಸ್ ಅಲ್ಲಿ ಇದ್ರೆ, ನಂಬರ್ 1 ಪ್ಲೇಸ್ ಅಲ್ಲಿ ಹೈದರಾಬಾದ್ ಇದೆ. ಸೊ ಈ ಒಂದು RCB ಇವತ್ತಿನ ಪಂದ್ಯದಲ್ಲಿ ಏನಾದ್ರು ಗೆದ್ರೆ RCB ತಂಡ ಡೈರೆಕ್ಟ್ ನಂಬರ್ 1 ಪ್ಲೇಸ್ಗೆ ಹೋಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇರಲ್ಲ. ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟನ್ನ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.